ಮಹಾರಾಜ, ನಿಮ್ಮ ನಿಬಂಧನೆಗೆ ನಾನು ಒಪ್ಪಿಕೊಂಡಿದ್ದೇನೆ. ನಿಮ್ಮ ಪುತ್ರಿಯ ರೂಪ ಲಾವಣ್ಯಕ್ಕೆ ನಾನು ಮನಸೋತಿದ್ದೇನೆ. ನಿಮ್ಮ ಇಚ್ಛೆಯಂತೆ ಅವಳಿಗೆ ಜನಿಸುವ ಪುತ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆಂದು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ದೇನೆ. ಅಂತಹ ಪುತ್ರನನ್ನು ಪಡೆಯಬೇಕೆಂದೇ ಅಲ್ಲದೆ ಈ ವಿವಾಹದ ಪ್ರಸ್ತಾಪವನ್ನು ತಮ್ಮ ಮುಂದಿಟ್ಟಿರುವುದು. ಭಲೆ ಮಹಾರಾಜ, ಭಲೆ ಮೊಮ್ಮಗ ಕೋಸಲ ದೇಶದ ಮಹಾರಾಜನಾಗಲಿ ಎಂದು ದೂರಾಲೋಚನೆ ಮಾಡಿರುವ ನಿಮ್ಮ ಜಾಣತನಕ್ಕೆ ನಮಸ್ಕಾರ. ಭಲೆ ಮಹಾರಾಜ, ಭಲೆ. ಬಹಳ ಸಂತೋಷ, ಬಹಳ ಸಂತೋಷ ಮಹಾರಾಜ. ಆದರೆ ಇದು ಬರೀ ಮಾತಿನ ಒಡಂಬಡಿಕೆ ಆಗಬಾರದು, ಕಾರ್ಯರೂಪಕ್ಕೆ ತರುವ ಹೊಣೆಯೂ ನಿಮ್ಮದಾಗಬೇಕು. ಒಟ್ಟಿನಲ್ಲಿ ಕೈಕೆಯ ಪುತ್ರನಿಗೆ ಪಟ್ಟಾಭಿಷೇಕ ತಪ್ಪಬಾರದು. ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ಮಹಾರಾಜ. ಏಕೆಂದರೆ ನನ್ನ ಹಿರಿಯ ರಾಣಿಯರಿಗೆ ಸಂತಾನ ಭಾಗ್ಯವಿಲ್ಲದೆ ಇರುವುದರಿಂದ ತಪ್ಪುವ ಸಂದರ್ಭಗಳೇ ಒದಗಿ ಬರುವುದಿಲ್ಲ. ನನ್ನ ನಂತರ ಕೈಕೇಯಿ ಪುತ್ರನೇ ಸಿಂಹಾಸನವನ್ನೇರುವುದು. ಇದು ಸತ್ಯ. ಮಂತರೆ, ಮಂತರೆ, ಮಂತರೆ. ಇದು ನಡೆದ ವಿಷಯ ಮಹಾರಾಣಿ, ಒಂದಕ್ಷರವೂ ಸುಳ್ಳಿಲ್ಲ. ಮಂತರೆ, ಈ ವಿಚಾರವನ್ನು ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ಹೇಳಬೇಕೆಂದು ಹಲವು ಸಲ ಪ್ರಯತ್ನಿಸಿದೆ. ಆದರೆ ನಿಮ್ಮ ತಂದೆಯವರಾಗಲಿ ನಿಮ್ಮ ಸಹೋದರರಾಗಲಿ ಹೇಳದೇ ಇರುವಾಗ ನಾನು ಹೇಳಿದರೆ ಎಲ್ಲಿ ತಪ್ಪಾಗುವುದೋ ಎಂದು ಭಯವಾಗಿ ಸುಮ್ಮನಾದೆ. ಆದರೆ ಈಗಲೂ ಸುಮ್ಮನಿದ್ದರೆ ದಶರಥ ಮಹಾರಾಜರು ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತು ಎಲ್ಲಿ ಈಡೇರುವುದಿಲ್ಲವೋ ಎಂದು ಆತಂಕವಾಯಿತು. ಅದಕ್ಕೆ ಹೇಳಿದೆ. ಆಗ ಮಾಡಿದ ತಪ್ಪಿಗೆ ಈಗ ಕ್ಷಮೆ ಇರಲಿ. ಸೀತೆ, ಅಷ್ಟೊಂದು ಆಳವಾಗಿ ಏನನ್ನು ಯೋಚಿಸುತ್ತಿರುವೆ? ಸ್ವಾಮಿ, ನೀವು ಈಗ ಹೇಳಿದ್ದು ಎಂಥ ಘೋರವಾದ ಸನ್ನಿವೇಶ. ತಾನು ಕೈ ಹಿಡಿದ ಧರ್ಮಪತ್ನಿಯ ಶಿರವನ್ನು ತಾನೇ ಕತ್ತರಿಸುವುದು ಹೇಗೆ ಸಾಧ್ಯವೆಂದು ಯೋಚಿಸುತ್ತಿದ್ದೆ. ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರು ತಮ್ಮ ಧರ್ಮಪತ್ನಿ ಚಂದ್ರಮತಿಯನ್ನು ಕೊಲ್ಲಲು ಹೊರಟಿದ್ದು ಧರ್ಮವೇ ಸ್ವಾಮಿ? ಸೀತೆ, ಹರಿಶ್ಚಂದ್ರ ಮಹಾರಾಜರು ತನ್ನ ಪತ್ನಿಯನ್ನು ಕೊಲ್ಲಲು ಹೊರಡಲಿಲ್ಲ. ಒಡೆಯನ ಆಜ್ಞೆಯನ್ನು ಶಿರಸವಹಿಸುತ್ತಿದ್ದರು. ಆಜ್ಞೆ ಯಾವುದಾದರೂ ಆಗಲಿ, ನಿರಪರಾಧಿಗಳ ಹತ್ಯೆ ಮಾಡುವುದು ನ್ಯಾಯವೇ? ತನ್ನ ಪತ್ನಿ ಅಂತ ಗುರುತರ ಅಪರಾಧ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದಿರಲಿಲ್ಲವೇ? ಅವರು ನಿರಪರಾಧಿ ಎಂದು ನಿರೂಪಿಸಲು ಮುಂದಾಗುವುದು ಪತಿಯ ಕರ್ತವ್ಯವಲ್ಲವೇ? ಸೀತೆ, ಇದು ಧರ್ಮ ಸೂಕ್ಷ್ಮದ ವಿಚಾರ. ಅವರವರಿಗೆ ಅವರದೇ ಆದ ಕರ್ತವ್ಯಗಳಿರುತ್ತವೆ. ರಾಜರ ಕರ್ತವ್ಯಗಳೇ ಬೇರೆ, ಸೇವಕನ ಕರ್ತವ್ಯಗಳೇ ಬೇರೆ. ವೀರಬಾಹು ರಾಜರ ಆಜ್ಞೆಯನ್ನು ಪಾಲಿಸಬೇಕು. ಹರಿಶ್ಚಂದ್ರ ವೀರಬಾಹುವಿನ ಆಜ್ಞೆಯನ್ನು ಪಾಲಿಸಬೇಕು. ನ್ಯಾಯ ಅನ್ಯಾಯದ ವಿವೇಚನೆ ಮಾಡುವ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ. ಒಡೆಯನ ಸೇವೆಯ ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡದೆ ಅವರ ಆಜ್ಞೆಯಂತೆ ನಡೆಯುವುದು ಹರಿಶ್ಚಂದ್ರರ ಕರ್ತವ್ಯ. ಆದರೆ ಕರ್ತವ್ಯ ಪಾಲನೆಯ ಹೆಸರಿನಲ್ಲಿ ನಿರಪರಾಧಿಯನ್ನು ಶಿಕ್ಷಿಸಿದರೆ ಅದು ಧರ್ಮ ವಿರೋಧವೂ ಆಗುವುದಿಲ್ಲವೇ? ಇಲ್ಲ ದೇವಿ,
ಅಪರಾಧಿಯೋ ನಿರಪರಾಧಿಯೋ ಎಂದು ವಿವೇಚನೆ ಮಾಡಿ ನಿರ್ಧಾರ ಮಾಡಬೇಕಾದವರು ರಾಜ. ಅದು ಅವರ ಕರ್ತವ್ಯ. ಶಿಕ್ಷೆ ತಪ್ಪಿದ್ದರೆ ಅದರ ಹೊಣೆ ರಾಜರದೇ ಹೊರತು ಸೇವಕನದ್ದಲ್ಲ. ಆದ್ದರಿಂದ ಸೇವಕನಿಗೆ ಅಧರ್ಮ ತಟ್ಟುವುದಿಲ್ಲ. ಅಂದರೆ ಪ್ರಜಾಪಾಲಕನಾದ ರಾಜನು ಪ್ರಜೆಗಳಿಗೆ ಅನ್ಯಾಯದ ಶಿಕ್ಷೆ ವಿಧಿಸಿದರೆ ಅವನು ಅಧರ್ಮಿ ಎನ್ನಿಸಿಕೊಳ್ಳುತ್ತಾನೆ ಅಲ್ಲವೇ ಸ್ವಾಮಿ? ಅದು ಸಂದರ್ಭಗಳನ್ನು ಅವಲಂಬಿಸಿರುತ್ತದೆ ದೇವಿ. ಪ್ರಜಾಪಾಲನೆ ಮಾಡುವ ರಾಜಧರ್ಮದ ಮಿತಿಯಲ್ಲಿಯೇ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಅನುಸಾರವಾಗಿ ತನ್ನ ಸ್ವಾರ್ಥದ ಆಲೋಚನೆ ಇಲ್ಲದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಅದನ್ನು ಮೀರಿ ನಡೆಯುವುದು ಅಧರ್ಮವಾಗುತ್ತದೆ. ಮಂಥರೆ, ಈ ವಿಷಯವನ್ನು ನೀನು ಮೊದಲೇ ನನಗೆ ತಿಳಿಸಿದ್ದರೆ ಈ ವೇಳೆಗಾಗಲೇ ಆ ರಾಮನ ಬದಲು ನನ್ನ ಪುತ್ರ ಭರತ ಯುವರಾಜನೆಂದು ಸ್ವತಃ ಮಹಾರಾಜರೇ ಘೋಷಿಸುವಂತೆ ಮಾಡುತ್ತಿದ್ದೆ. ಅದರ ಪ್ರಯತ್ನ ಈಗಲೂ ಮಾಡಬಹುದು ಮಹಾರಾಣಿ. ಹಾ, ಮಾಡುತ್ತೇನೆ, ಖಂಡಿತ ಮಾಡುತ್ತೇನೆ. ಆದರೆ ಅದು ಅಂದುಕೊಂಡಷ್ಟು ಸುಲಭವಲ್ಲ. ಏಕೆ ಸುಲಭವಲ್ಲ? ಮಹಾರಾಜರಿಗೆ ಕೌಸಲ್ಯ ಪುತ್ರ ರಾಮನೆಂದರೆ ಅತಿಯಾದ ಪ್ರೀತಿ ವ್ಯಾಮೋಹ ಎಂದು ನಿಮಗೆ ಗೊತ್ತು. ಅವನು ಹಿರಿಯ ಮಗ ಕೂಡ. ಸಿಂಹಾಸನಕ್ಕೆ ಅವನೇ ಉತ್ತರಾಧಿಕಾರಿ, ಅದೇ ಧರ್ಮಸಮ್ಮತ ಎಂದು ಮಹಾರಾಜರು ನಿಮ್ಮ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಬಹುದು. ಪ್ರಯತ್ನಿಸಲಿ, ನಾನು ಕೇಳುತ್ತೇನೆ. ನನ್ನನ್ನು ವಿವಾಹವಾಗುವ ಮುನ್ನ ನಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ಈಡೇರಿಸದಿರುವುದು ನ್ಯಾಯವೇ? ಸತ್ಯ ಹರಿಶ್ಚಂದ್ರ ಮಹಾರಾಜರು ಹುಟ್ಟಿದಂತಹ ವಂಶದಲ್ಲಿ ಹುಟ್ಟಿ ಕೊಟ್ಟ ಮಾತಿಗೆ ತಪ್ಪುವುದು ಧರ್ಮವೇ ಎಂದು ಕೇಳಿಯೇ ಕೇಳುತ್ತೇನೆ. ಕೇಳಬೇಕು ಮಹಾರಾಣಿ, ಕೇಳಲೇಬೇಕು. ಅವರು ಏನು ಉತ್ತರ ಕೊಡುತ್ತಾರೆಂದು ನೋಡೋಣ. ನೋಡುವುದು ಏನು? ಅವರ ಉತ್ತರ ನನ್ನಂತೆಯೇ ಇರುತ್ತದೆ. ನನಗೆ ಅನುಕೂಲಕರವಾಗಿಯೇ ಇರುತ್ತದೆ. ಸ್ವಾಮಿ, ನಾನು ಒಂದು ಪ್ರಶ್ನೆ ಕೇಳಲೆ? ಇಲ್ಲಿವರೆಗೂ ನೀನು ಕೇಳುತ್ತಿರುವುದು ಪ್ರಶ್ನೆಗಳೇ ಅಲ್ಲವೇ? ಇದು ನಮ್ಮಿಬ್ಬರಿಗೆ ಸಂಬಂಧಿಸಿದ್ದು. ಅದೇನು ಕೇಳು. ರಾಜಧರ್ಮ ಪಾಲಿಸುವಾಗ ಒಂದು ವೇಳೆ ನನ್ನನ್ನು ತ್ಯಜಿಸುವ ಅಥವಾ ವಿಧಿಸುವ ಸಂದರ್ಭ ಬಂದರೆ ಏನು ಮಾಡುತ್ತೀರಾ ಸ್ವಾಮಿ? ಸ್ವಾಮಿ, ಏಕೆ ಸುಮ್ಮನಾದಿರಿ? ನನ್ನ ಪ್ರಶ್ನೆಗಳಿಂದ ಬೇಸರವಾಯಿತೆ? ಬೇಸರವಿಲ್ಲ ಸೀತೆ. ಧರ್ಮ ಸೂಕ್ಷ್ಮದ ಸೂತ್ರಗಳು ಎಷ್ಟೆಂದು ಯೋಚಿಸುತ್ತಿದ್ದೆ. ಅಂದರೆ ಸ್ವಲ್ಪ ವಿವರಿಸಿ ಹೇಳಿ. ದೇವಿ, ಜನ್ಮತಃ ನಾವು ಕೆಲವು ಧರ್ಮ ಸಂಸ್ಕಾರಗಳನ್ನು ಪಡೆದುಕೊಳ್ಳುತ್ತೇವೆ. ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಧರ್ಮ ಪಾಲನೆ ಮಾಡುತ್ತೇವೆ. ತಂದೆ ತಾಯಿಗಳೊಂದಿಗೆ, ಗುರು ಹಿರಿಯರೊಂದಿಗೆ, ಪತ್ನಿ ಪುತ್ರರೊಂದಿಗೆ. ಈ ಧರ್ಮದ ಬೇರೆ ಬೇರೆ ಸೂತ್ರಗಳು ಬೆಸೆದುಕೊಂಡಿವೆ. ಆದರೆ ಇದಕ್ಕೆಲ್ಲ ಮಿಗಿಲಾದ ಧರ್ಮ ಮನುಷ್ಯ ಧರ್ಮ. ಇದೇ ನಿಜವಾದ ಧರ್ಮ. ಆ ಧರ್ಮ ಖಿಲವಾದರೆ ಈ ಮಾನವ ಸಮಾಜ
ಗುರಿಯಿಲ್ಲದ ನೌಕೆಯಂತಾಗುತ್ತದೆ. ಅಂದರೆ ಧರ್ಮವನ್ನು ಪಾಲಿಸಬೇಕೆಂದು ಪ್ರತಿಯೊಬ್ಬರ ಕರ್ತವ್ಯ ಎಂದಲ್ಲವೇ ನೀವು ಹೇಳುತ್ತಿರುವುದು? ಹೌದು ದೇವಿ. ಆ ಕರ್ತವ್ಯ ಪಾಲನೆಯಲ್ಲಿ ನಾನು, ನನ್ನದು, ನನ್ನವರು ಮುಖ್ಯವಲ್ಲ. ಏಕೆಂದೇ ಧರ್ಮೋ ರಕ್ಷತಿ ರಕ್ಷಿತ. ಸೀತೆ, ನಿನಗೆ ಒಂದು ಪ್ರಶ್ನೆ ಕೇಳಲೆ? ಕೇಳಿ ಸ್ವಾಮಿ. ಧರ್ಮ ಎಷ್ಟು ಶ್ರೇಷ್ಠ, ಅದನ್ನು ಪಾಲಿಸುವುದು ಎಷ್ಟು ಮುಖ್ಯ ಎಂದು ನಿನಗೆ ತಿಳಿದಿದೆಯೇ? ತಿಳಿದಿದೆ ಸ್ವಾಮಿ. ಹಾಗಾದರೆ ನಾನು ನನ್ನ ಸ್ವಾರ್ಥಕ್ಕಾಗಿ, ಪತ್ನಿಯ ಮೇಲಿನ ಮೋಹಕ್ಕಾಗಿ ಧರ್ಮದ ದಾರಿಯಿಂದ ವಿಮುಖನಾಗುವುದು ನಿನಗೆ ಸಮ್ಮತವೇ? ನನ್ನನ್ನು ಪರೀಕ್ಷಿಸುತ್ತಿರುವಿರಾ ಸ್ವಾಮಿ? ನೀವು ಕೇವಲ ಧರ್ಮ ಪಾಲಕರಲ್ಲ, ಸಾಕ್ಷಾತ್ ಧರ್ಮದ ಸ್ವರೂಪವೇ ಎಂದು ನಾನು ನಂಬಿದ್ದೇನೆ. ಆ ನಂಬಿಕೆಯನ್ನು ನಾನೇ ಸುಳ್ಳು ಮಾಡಲೆ? ಆ ಧರ್ಮದ ದಾರಿಗೆ ನಾನು ಎಂದಿಗೂ ಮುಳ್ಳಾಗುವುದಿಲ್ಲ. ನಿಮ್ಮ ಧರ್ಮದ ರಕ್ಷಣೆಗಾಗಿ ನನ್ನನ್ನು ಬೆಂಕಿಯಲ್ಲಿ ಬೀಳು ಎಂದರೂ ಸಂತೋಷದಿಂದ ಬೀಳುತ್ತೇನೆ. ಸೀತೆ, ನಿನ್ನ ಪತಿಭಕ್ತಿಗೆ ಯಾವುದು ಸಮನಲ್ಲ. ಬಹುಶಃ ನಿನ್ನನ್ನು ಆ ಅಗ್ನಿಯೂ ಸುಡಲಾರದು. ಸ್ವಾಮಿ, ಸೀತೆ, ಯಾವಾಗ ಬಂದಿರಿ ಪ್ರಭು? ನಾನು ಬಂದದ್ದು ಈಗಲೇ. ನಾನು ಬಂದದ್ದನ್ನು ಗಮನಿಸಿದಂತೆ ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಮುಳುಗಿರುವಂತಿದೆ. ಆಲೋಚನೆಯಲ್ಲ ಪ್ರಭು, ಬೇಸರ. ಬೇಸರವೇ? ಕಾರಣ? ನನ್ನ ಈ ಬೇಸರಕ್ಕೆ ನೀವೇ ಕಾರಣ. ನಿನ್ನ ಬೇಸರಕ್ಕೆ ನಾನು ಕಾರಣ? ಏಕಿದೆ ಅಂತಹ ಅಪರಾಧ ನನ್ನಿಂದೇನಾಗಿದೆ? ಪ್ರಭು, ನೀವು ನನ್ನನ್ನು ವಿವಾಹವಾಗುವ ಮೊದಲು ನಮ್ಮ ತಂದೆಯವರು ನಿಮಗೊಂದು ನಿಬಂಧನೆಯನ್ನು ವಿಧಿಸಿದ್ದರಂತೆ. ಇವಳಿಗೆ ಈ ವಿಷಯ ತಿಳಿದಿಲ್ಲವೆಂದುಕೊಂಡಿದ್ದೆ. ಇವಳಿಗೆ ಹೇಗೆ ತಿಳಿಯಿತು? ಯಾರು ಹೇಳಿದರು? ಏಕೆ ಪ್ರಭು, ಏಕೆ ಸುಮ್ಮನಾದಿರಿ? ಇದು ನಿಜವಲ್ಲವೇ? ಈ ವಿಷಯ ನನಗೆ ಹೇಗೆ ತಿಳಿಯಿತೆಂದು ತಾವು ಯೋಚಿಸುತ್ತಿದ್ದೀರಾ? ವಿಷಯ ಹೇಗಾದರೂ ತಿಳಿದಿರಲಿ, ಆದರೆ ಅದು ಸತ್ಯ. ಈ ವಿಚಾರವನ್ನು ನೀವೇ ನನಗೆ ತಿಳಿಸುತ್ತೀರೆಂದುಕೊಂಡಿದ್ದೆ. ಆದರೆ ನನ್ನ ಪುತ್ರ ಭರತ ಬೆಳೆದು ವಿವಾಹಿತನಾದ ಮೇಲೂ ನೀವು ಬಾಯಿ ಬಿಡಲಿಲ್ಲ. ಅಂತಹ ಸಂದರ್ಭ ಬರುವುದೇ ಇಲ್ಲವೆಂದು ನಾನು ಭಾವಿಸಿದ್ದೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದಾಗಿ ನಮ್ಮ ತಂದೆಯವರಿಗೆ ವಚನ ಕೊಟ್ಟ ನೀವು ನನ್ನನ್ನು ಕೈ ಹಿಡಿದ ಬಳಿಕ ಅದನ್ನು ನನಗೆ ತಿಳಿಸುವುದು ನಿಮ್ಮ ಧರ್ಮವಲ್ಲವೇ? ಕೊಟ್ಟ ಮಾತನ್ನು ಮರೆತೇ ಬಿಡುವುದೇ ಪ್ರಭು?
ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವ ಸಂದರ್ಭ ಒದಗಿ ಬಂದಿದ್ದರೆ ಆಗ ಈ ವಿಷಯವನ್ನು ನಿನಗೆ ತಿಳಿಸಬೇಕಾಗಿತ್ತು. ಅಂತಹ ಸಂದರ್ಭ ಒದಗಿ ಬರಲು ಸಾಧ್ಯವೇ ಇಲ್ಲದಿರು. ಬೇಡಿ ಪ್ರಭು, ಬೇಡಿ. ಭರತನಿಗೆ ಪಟ್ಟಾಭಿಷೇಕ ಮಾಡಲು ಸಾಧ್ಯವಿಲ್ಲವೆಂದು ಹೇಳಬೇಡಿ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ನಿಮ್ಮ ಕುಲಧರ್ಮವಲ್ಲ. ಅದು ನಿಮ್ಮ ಘನತೆಗೂ ತಕ್ಕುದಲ್ಲ. ನೀವು ನನ್ನ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡಲೇಬೇಕು. ನನ್ನ ಪುತ್ರ ಭರತನಿಗೆ ಪಟ್ಟ ಕಟ್ಟಲೇಬೇಕು. ಸಾಧ್ಯವಿಲ್ಲ ದೇವಿ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಹೇಳಿ ಪ್ರಭು, ಹೇಳಿ, ಏಕೆ ಸಾಧ್ಯವಿಲ್ಲ? ಹೇಳಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.